ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಬಿರುದನ್ನ ಪಡ್ಕೊಂಡು ಕನ್ನಡ ಕರುತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ ಈಗ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಧನುಷ್ ಅವರು. ಅವರ ಬಿಗ್ ಬಾಸ್ ಜರ್ನಿ ಹೆಂಗಿತ್ತು, ಯಾವ ರೀತಿ ಇತ್ತು, ಮೊಟ್ಟ ಮೊದಲ ಬಾರಿಗೆ ಫಿನಾಲೆಗೆ ಎಂಟ್ರಿ ಕೊಟ್ಟರು ಕೂಡ ಯಾಕೆ ಫಿನಾಲೆಯಿಂದ ಹೊರಗುಳಿದ್ರು ಅನ್ನುವಂಥದ್ದು ಒಂದಷ್ಟು ಮಾತುಕತೆಯನ್ನ ನಡೆಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ. ನೀವು ಕಪ್ ಗೆದ್ದಿಲ್ಲ ಅಂತಂದ್ರೂ ಕೂಡ ಕರ್ನಾಟಕದಾದ್ಯಂತ ಇರುವಂತಹ ಎಷ್ಟೋ ಯಂಗ್ಸ್ಟರ್ಸ್ ಮನಸ್ಸನ್ನ ಗೆದ್ದಿದ್ರು. ಬಿಕಾಸ್ ಯಾಕೆಂತಂದ್ರೆ ಅದಕ್ಕೆ ಸಾಕ್ಷಿ ನಿಮ್ಮ ಫಿಟ್ನೆಸ್. ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಸೀಸನ್ 12ರ ಬಿಗ್ ಬಾಸ್ ಜರ್ನಿ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಹೋಗ್ಬೇಕಂದ್ರೆ ಬೇರೆ ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗತ್ತು ಅಲ್ಲಿ ಏನ್ ಕಷ್ಟ, ಅಲ್ಲಿರೋ ಆಟ, ಅಲ್ಲಿರೋ ಒಬ್ಬೊಬ್ರು ಒಂದೊಂದು ವ್ಯಕ್ತಿತ್ವ. ಇಲ್ಲಿ ಆಚೆ ಅನ್ಕೊಂಡಿರೋಷ್ಟಂತೂ ಈಸಿ ಇಲ್ಲ, ಅಲ್ಲಿ ಹೋದ್ಮೇಲೆ ಆ ಆಟನೇ ಬೇರೆ. ಟಿವಿಯಲ್ಲಿ ನೋಡ್ದಂಗಂತೂ ಅಲ್ಲ, ಒಳಗಡೆನೆ ಬೇರೆ ಇರುತ್ತೆ. ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ನಮ್ಗೆ ಇನ್ನೊಂದಷ್ಟು ಅವಕಾಶಗಳು ಸಿಗುತ್ತೆ ಅಂತ ಒಂದಷ್ಟು ಜನ ಗುರಿಯನ್ನ ಇಟ್ಕೊಂಡು ಹೋಗಿರ್ತಾರೆ. ಸೊ ನೀವು ಬಿಗ್ ಬಾಸ್ ಹೋಗೋದಕ್ಕೆ ಏನು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಹೋಗಿದ್ರೆ? ಇದಕ್ಕಿಂತ ಮುಂಚೆ ನಾನು ಕೇಳಿದ್ದೆ ಕೂಡ, ಬಿಗ್ ಬಾಸ್ ಹೋಗ್ತೀರಾ ಇಲ್ವಾ ಅಂತ. ಹೋಗಲ್ಲ ಅಂತಾನೆ ಹೋಗಿ ಬಂದ್ರಿ ಕೂಡ. ಏನ್ ಬೇರೆ ಏನ್ ಟಾರ್ಗೆಟ್ ಇಲ್ಲ, ಅಲ್ಲಿ ಒಳಗಡೆ ಹೋಗಿ ಆಚೆ ಬರೋಷ್ಟೇ ಒಂದಷ್ಟು ಜನರ ಪ್ರೀತಿನ ಗಳಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಗಳಿಸಿದೀನಿ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಈಗ ಮನೆಯವರ ರಿಯಾಕ್ಷನ್ ಹೆಂಗಿದೆ ಹೊರಗಡೆ ಬಂದ ಮೇಲೆ, ಏನು ಹೇಳಿದ್ರು ಅಂತ? ನಾನು 6th ಪ್ಲೇಸ್ ಬಂದಿರೋದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಿದೆ. ಅದು ಬಿಟ್ರೆ ನಾನು ಆಡಿದ ರೀತಿ, ನಾನು ನಡ್ಕೊಂಡಿದ್ದ ರೀತಿ ಅವ್ರ ಖುಷಿ ಇದೆ ಅಂತ ಹೇಳಿದ್ರು. ಸೊ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಅವ್ರ ಖುಷಿನೇ ಅಲ್ವಾ ಇಂಪಾರ್ಟೆಂಟ್. ಸೊ ಖುಷಿಯಾಗಿದ್ದೀನಿ. ಮನೆಯವ್ರಿಗಂತೂ 6th ಪ್ಲೇಸ್ ಬಂದಿರಿ ಅಂತ ಹೇಳ್ಬಿಟ್ಟು ಬೇಜಾರಿದೆ. ಬಟ್ ನಿಮ್ಗೆ ಹೆಂಗ್ ಅನ್ನಿಸ್ತು? ಬಿಕಾಸ್ ಯಾಕಂತಂದ್ರೆ ಟಾಸ್ಕ್ಗಳೆಲ್ಲಾನು ಕೂಡ ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೊಂಡು ಹೋದಂತವ್ರು, ಅದ್ರೊಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತೀರಾ. ಸೊ ಇಷ್ಟು ಬೇಗ ಬರ್ತೀನಿ ಅಂತ ಅನ್ಕೊಂಡಿದ್ರ? ಅನ್ಕೊಂಡಿರ್ಲಿಲ್ಲ, ಯಾರಿಗೆ ತಾನೇ ಅನ್ಕೊಂಡಿರ್ತೀವಿ. ನಮ್ಮ ಪ್ರಕಾರ ನಾನು ಚೆನ್ನಾಗೇ ಆಡ್ತಾ ಇದ್ದೀನಿ ಅಂತಾನೆ ಅನ್ಸೋದು. ಇಲ್ಲಿ 6th ಪ್ಲೇಸಿಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೆದ್ದಿಲ್ಲ ಅನ್ನೋ ಬೇಜಾರು ನನಗೂ ಇರುತ್ತೆ. ಸೊ ನಾನು ಅನ್ಕೊಂಡಿರ್ಲಿಲ್ಲ. ಕಿಚ್ಚ ಸುದೀಪ್ ಅವರಿಂದ ಧನುಷ್ ಗೌಡ ಅವರು ಏನ್ ಕಲಿತ್ರು ಅಂತ? ಪ್ರತಿಯೊಂದು ಕಲ್ತ್ವಿ. ಅಲ್ಲಿ ಒಳಗಡೆ, ಇಲ್ಲಿ ಆಚೆ ಇರ್ಬೇಕಂದ್ರೆ ಬೇರೆ, ಅಲ್ಲಿ ಒಳಗಡೆ ಇರ್ಬೇಕಂದ್ರೆ ಒಂದು ಅದೇ ಅಂತ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ತಾರೆ, ಒಂದು ಚಟುವಟಿಕೆಗಳು ಕ್ರಿಯೇಟ್ ಮಾಡ್ತಾರೆ. ಆ ಚಟುವಟಿಕೆಯಲ್ಲಿ ನಾವ್ ಹೆಂಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಮಾಡಿರೋ ತಪ್ಪನ್ನ ಅವ್ರು ಬಂದು ಹೇಳ್ದಾಗೆ ನಮಗ್ ಗೊತ್ತಾಗೋದು. ಆ ಸಿಚುವೇಶನ್ ಅಲ್ಲಿ ನಮ್ಗೆ ಅಲ್ಲಿ ತಪ್ಪು ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ, ಅವ್ರು ಬಂದು ಹೇಳ್ದಾಗ ಕರೆಕ್ಟ್ ಅಲ್ವಾ ತಪ್ಪಿದು ಅಂತ ತುಂಬಾ ಗೊತ್ತಾಗತ್ತೆ ಆ ಟೈಮಲ್ಲಿ. ಅದು ಬಿಟ್ರೆ ಅವರು ಪ್ರತಿಯೊಬ್ಬರನ್ನ ಲೈಕ್ ನಾವೆಲ್ಲ ಏನೂ ಅಲ್ಲ ಅವ್ರ ಮುಂದೆ, ಹಂಗಿದ್ದಾಗೂ ನಮ್ಮ ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ನೋಡಿದ್ದೀನಿ. ಏನೇ ಆಗಿದ್ರು ಧನುಷ್ ಅವರೇ ಅಂತಾನೆ ಮಾತಾಡ್ತಾರೆ ಹೊರತು ಬೇರೆ ಥರ ಮಾತಾಡ್ಸಲ್ಲ. ಅದನ್ನ ಕಲ್ತಿದ್ದೀನಿ. ಯಾರು ನಾವೇನೇ ಆಗಿದ್ರು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಬೇಕು ಅಂತ ಕಲ್ತಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.